ನಮಸ್ಕಾರ ಸರ್. ನಮಸ್ತೆ. ಇಡೀ ರಾಜ್ಯದಲ್ಲಿ ಉಡುಪಿ ಜಿಲ್ಲೆಯಲ್ಲೇನೆ ದೊಡ್ಡ ಮಟ್ಟದ ಸ್ತಂಕವನ್ನ ಸೃಷ್ಟಿ ಮಾಡಿದ್ದಂತ ಹೇಳಿದ್ರೆ ಡೇವಿಡ್ ಡಿಸೋಜ ಅವರ ಹತ್ಯೆ. ಯಾಕಂದ್ರೆ CCTVಯಲ್ಲಿ ನೇರವಾಗಿ ಹಿಂದಿಂದ ಬಂದು ಯಾವುದೇ ಅವಕಾಶ ಕೊಡ್ಲಾರ್ದೇನೆ ಈ ಶೂಟರ್ ಗುಂಡು ಹೊಡಿತಾನೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ತಾವು ಮೊದ್ಲಿಂತ್ರನು ಇದ್ರಲ್ಲಿ ವಾದ ಮಾಡ್ಕೊಂಡು ಬಂದಿದ್ರ ಸ್ಥಳೀಯರಿಲ್ದೇನೆ ಈ ಕೃತ್ಯವನ್ನ ಎಸಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ. ಇವತ್ತಿಬ್ರು ಸ್ಥಳೀಯರ ಬಂಧನವಾಗಿದೆ ಅನ್ನೋದು ಬಹುದೊಡ್ಡ ಸುದ್ದಿ. ಅದರಲ್ಲೂ ತಾವ್ ಹೇಳಿ ಧರ್ಮಾಳ ಭಾಗದಲ್ಲೇನೆ ಅವರೆಲ್ಲ ಉಳ್ಕೊಂಡಿರ್ಬೇಕು, ಗಾಡಿಯನ್ನು ಅದಕ್ಕೆ ಅಲ್ಲಿ ಬಿಟ್ಟಿದ್ರು ಅಂತ ಹೇಳಿ. ಏನ್ ಸರ್ ಇದು? ಇವತ್ತು ಏನು ಬರ್ತಾ ಇದೆ ಸುದ್ದಿ, ಏನೋ ಬರ್ತಾ ಇದೆ ಸದ್ಯಕ್ಕೆ. ಉಡುಪಿ ಪೊಲೀಸರು ಡೇವಿಡ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದ ದೊಡ್ಡ ಬ್ರೇಕ್ ಥ್ರೂ ಅಂದ್ರೆ ಆ ಪ್ರಕರಣದಲ್ಲಿ ಸ್ಥಳೀಯರ ಪಾತ್ರವನ್ನ ಖಚಿತಪಡಿಸಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ಸುಪಾರಿ ಹತ್ಯೆ ಆಗುವಂತ ಸಂದರ್ಭದಲ್ಲಿ ಸ್ಥಳೀಯರ ನೆರವು ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊರ ರಾಜ್ಯದಿಂದ ಬಂದಂತಹ ಶೂಟರ್ಗಳು ಡೇವಿಡ್ ಡಿಸೋಜ ಅವರನ್ನ ಹತ್ಯೆ ಮಾಡಿದಂತಹ 3 ಆರೋಪಿಗಳು ಅಂದ್ರೆ ಬೈಕ್ನಲ್ಲಿ ಬಂದವರಿಬ್ರು, ಮತ್ತೊಬ್ಬ, ಆ 3 ಸಹ ಉತ್ತರ ಭಾರತ ಮೂಲದವರು. ಒಬ್ರು ಉತ್ತರಾಖಂಡ್ನವರು, ಉತ್ತರ ಪ್ರದೇಶದವರು, ಇನ್ನೊಬ್ಬ ಬಿಹಾರದವನು. ಅವರೆಲ್ಲ ಹೈರ್ಡ್ ಗೂಂಡಾಸ್ ಅಂದ್ರೆ ಬಾಡಿಗೆ ಗೂಂಡಾಗಳಂತ ನಾವೇನು ಕರಿತೇವೆ, ಅಂತವರು ಇಲ್ಲಿಗೆ ಬಂದು ಮುದರಗಡಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಹಾಡು ಹಗಲೇ ಅಂತಹ ಕೃತ್ಯ ಮಾಡಿದ್ದಾರಂತಾದ್ರೆ ಅವರಿಗೆ ಸ್ಥಳೀಯರ ಯಾರದಾದ್ರೂ ಸಹಕಾರ ಇದ್ದಿರಲೇಬೇಕು ಎನ್ನುವುದು ಸಾಮಾನ್ಯ ಹೂವೆ. ಪೊಲೀಸರು ಸಹ ಅದನ್ನೇ ಬೆನ್ನಟ್ಟಿಕೊಂಡು ತನಿಖೆ ಮಾಡಿರುವಂಥದ್ದು. ಈಗ ತೆಂಕ ಎರ್ಮಾಳಿನ ಚಿರಾಗ್ ಪೂಜಾರಿ ಮತ್ತು ಮೊಹಮ್ಮದ್ ಇರ್ಷಾದ್ ಎಂಬವರಿಬ್ಬರನ್ನ ಬಂಧಿಸಿದ್ದಾರೆ. ಏನಿರ್ಬೋದು ಅಂತೀರಾ ಸರ್ ಇವರಿಬ್ರ ಪಾತ್ರ ಅನ್ನೋ ಹೊತ್ತಿಗೆ? ಯಾವಾಗ ಬಂದಿರ್ಬೋದಂತೀರಾ ಈ ಶೂಟರ್ಗಳು? ಈ ಶೂಟರ್ಗಳು ನನ್ನ ಅಂದಾಜಿನ ಪ್ರಕಾರ ಸುಮಾರು 1 ತಿಂಗಳ ಹಿಂದೆ ಇಲ್ಲದ್ರೆ 2 ತಿಂಗಳ ಹಿಂದೆ ಪಡುಬಿದ್ರಿ ಪರಿಸರಕ್ಕೆ ಬಂದಿದ್ದಾರೆ. ನಿಮ್ಮ ಪ್ರಕಾರ 2 ತಿಂಗಳ ಹಿಂದೆನೆ ವಾಚ್ ಮಾಡಿದಾರೆ ಅಂತೀರಾ? ಯಾವ ರೀತಿ ರೇಖೆ ಮಾಡಿರ್ಬೋದಂತೀರಾ? ನೋಡಿ, ಡೇವಿಡ್ ಡಿಸೋಜ ಅವರು ಕಾಂಟ್ರಾಕ್ಟ್ ಕೆಲಸವನ್ನ ಮಾಡ್ತಾ ಇದ್ದವರು, ಗುತ್ತಿಗೆದಾರರಾಗಿದ್ರು. ಸಬ್ ಗುತ್ತಿಗೆಯನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದವರು. 10 ಹಲವು ಸೈಟ್ಗಳಲ್ಲಿ ಅವರ ಕೆಲಸ ನಡೀತಾ ಇತ್ತು. ಅವರ ದೈನಂದಿನ ದಿನಚರಿಗಳು ಹೇಗಿತ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಮನೆಯಿಂದ ಪಿಲಾರಕಾರದ ಮನೆಯಿಂದ ಬೆಳಿಗ್ಗೆ ಹೊರಡ್ತಿದ್ರು, ಬಸ್ಸಿನ ಅದು ಇದು ಎಲ್ಲ ವ್ಯವಹಾರ ನೋಡ್ಕೋತಿದ್ರು. ಮಧ್ಯಾಹ್ನ ಮನೆಗೆ ಹೋಗ್ತಾ ಇದ್ರು. ಮನೆಯಲ್ಲಿ ಊಟ ಗೀಟ ಮಾಡಿ ಮನೆಯಿಂದ ಹೊರಟು ಮುದರಂಗಡಿಗೆ ಬರ್ತಾ ಇದ್ರು. ಮುದರಂಗಡಿಗೆ ಬಂದು ಒಂದು ಅರ್ಧ ಗಂಟೆಯಲ್ಲಿ ಮುದರಂಗಡಿ ಕಚೇರಿಯಲ್ಲಿ ಇದ್ದು ಅದರ ನಂತರ ಸೈಟ್ ವಿಸಿಟ್ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರ ಬೇರೆ ಬೇರೆ ಸೈಟ್ಗಳಲ್ಲಿ ಕೆಲಸ ಆಗ್ತಾ ಇತ್ತು. ಅದ್ರ ಕಾರ್ಮಿಕರನ್ನು ಮಾತಾಡಿಸುವುದು, ಅದರ ಸೂಪರ್ವೈಸರ್ಗಳಿಗೆ ಸೂಚನೆ ಕೊಡುವುದು, ಈ ರೀತಿಯ ಕೆಲಸಗಳೆಲ್ಲ ಮಾಡ್ತಾ ಇದ್ರು. ಮತ್ತೆ ಅವರು ವಾಪಸ್ಸು 6-6:30 ಗಂಟೆಗೆ ಮನೆಗೆ ಸೇರ್ತಾ ಇದ್ರು. ಅವರು ಬೆಳಗಿನ ಹೊತ್ತು ಶಿರೋದಲ್ಲಿದ್ದ ಆಫೀಸಿಗೂ ಬರ್ತಾ ಇದ್ರು. ಅದರಿಂದಾಗಿ ಅವರ ಚಲನವಲನಗಳು ಎಲ್ಲವೂ ಸಹ ನಿಮಗೆ ಪಿಲಾರಖಾನ, ಶಿರುವ, ಮುದರಂಗಡಿ, ಪಡುಬಿದ್ರಿ ಪರಿಸರ ಅಂದ್ರೆ ಏನು ಸ್ಥಾವರ ಇದೆ ಅದರ ಸುತ್ತಮುತ್ತ ಪ್ರದೇಶ ಅವರ ದೈನಂದಿನ ಕಾರ್ಯಚಟುವಟಿಕೆ ಕೇಂದ್ರ. ಅದರಿಂದಾಗಿ ಅವರನ್ನು ಕೊಲೆ ಮಾಡಬೇಕು ಅಂತ ಹೇಳಿ ನಿಯೋಜಿತವಾದಂತಹ ಬಾಡಿಗೆ ಅಂತಕರೇ ಯಾರಿದ್ದಾರೆ 3 ಮಂದಿ, ಅವರು ಬಂದು ಪಡುಬಿದ್ರಿ ಪರಿಸರದಲ್ಲೇ ಉಳ್ಕೊಂಡಿದ್ರು. ಪಡುಬಿದ್ರಿ ಪರಿಸರದಲ್ಲಿ ಉಳ್ಕೊಂಡ ಸಂದರ್ಭದಲ್ಲಿ ಅವರು ಸ್ಥಳೀಯವಾಗಿ ಯಾರು ಪರಿಚಿತರಾಗ್ತಾರೆ ಅವರ ನೆರವನ್ನು ಪಡೆದುಕೊಂಡೇ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆ ಇಂಟೀರಿಯರ್ ರೋಡ್ಗಳೆಲ್ಲ ಗೊತ್ತಾಗಬೇಕು. ಅದನ್ನೆಲ್ಲ ಅವರು ವಾಚ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮೊಹಮ್ಮದ್ ಇರ್ಷಾದ್ ಮತ್ತು ಚಿರಾಗ್ ಪೂಜಾರಿ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಅವರ ಮೂಲಕ ಹಣಕಾಸಿನ ವ್ಯವಹಾರವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಕೈಯಲ್ಲಿ ಏನು ATM ಕಾರ್ಡ್ ಇರ್ಲಿಕ್ಕಿಲ್ಲ, ಸಾಧ್ಯತೆಗಳಿಲ್ಲ. ಅವರ ಅಕೌಂಟು ಇಲ್ಲಿ ವರ್ಕ್ ಆಗದೆ ಇರ್ಲಿಕ್ಕೆ ಇದೆ. ಅದರಿಂದಾಗಿ ಅವರಿಗೆ ಇನ್ನೊಬ್ಬನ ಅಕೌಂಟು ಬೇಕಿತ್ತು. ಅದಕ್ಕಾಗಿ ಇವರ ಅಕೌಂಟ್ ಅನ್ನು ಬಳಸಿಕೊಂಡು ಹಣ ಪಡ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ತುಂಬಾ ಸರಳವಾಗಿ ಬರ್ತಾರೆ, ಏನು ಆತಂಕಕ್ಕೊಳಗಾಗಲಾರ್ದಾಗನೆ ಹಿಂದಿಂದ ಶೂಟ್ ಮಾಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಎದುರಿನಿಂದ ಬಂದು ಅವರಿಗೆ ರಿವಾಲ್ವರ್ ತೆಗೆದ್ರೆ ಅವರು ಅಪಾಯದ ಮುನ್ಸೂಚನೆ ಬಂದು ತಪ್ಪಿಸಿಕೊಳ್ಳುವಂತ ಪ್ರಯತ್ನಗಳು ಆಗ್ಬೋದು. ಅದಕ್ಕೆ ಬೇಕಾಗಿ ಅಂತಕ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಅವರು ಕಚೇರಿಯಿಂದ ಬಂದು ತನ್ನ ವಾಹನದ ಬಳಿಗೆ ಬಂದು ಡೋರ್ ತೆಗೆಯುವ ಹಂತಕ್ಕೆ ಹಿಂದಿನಿಂದ ಬಂದಿದ್ದಾರೆ. ಹಿಂದಿನಿಂದ ಬಂದು ಕಿವಿಯ ಭಾಗಕ್ಕೆ ಶೂಟ್ ಮಾಡಿದ್ದಾರೆ. ದೇಹದ ಸಮತೋಲನ ತಪ್ಪಿದೆ, ಇಲ್ಲದೆ ಅವರು ಗಟ್ಟಿಮುಟ್ಟಿನ ವ್ಯಕ್ತಿ. ಆದ್ರಿಂದಾಗಿ 3-4 ಗುಂಡುಗಳನ್ನು ದೇಹಕ್ಕೆ ಪಂಪ್ ಮಾಡಿದ್ದಾನೆ. 1 ಗುಂಡು ಮಿಸ್ಫೈರ್ ಆಗಿದೆ, ಮತ್ತೊಂದು ಗುಂಡು ಏರ್ ಫೈರ್ ಮಾಡಿದ್ದಾನೆ. ಒಟ್ಟಿಗೆ 6 ಗುಂಡುಗಳು ಇರುವಂತದ್ದು ಪಿಸ್ತೂಲು. 4ನೇ ಗುಂಡನ್ನು ಮತ್ತೆ ತಿರುಗಿ ಬಂದು ಹೊಡಿತಾನೆ ನೋಡಿ. ನಂತರ ಆಚೆ ಹೋಗಿ ಏರ್ ಫೈರ್ ಮಾಡಿದ್ದ ಹುಡುಗಿ ಬೊಬ್ಬೆ ಹೊಡೆದಾಗ
ಅದರ ನಂತರ ಈಚೆ ಬಂದು ಬೈಕಿನಲ್ಲಿ ಹೋಗಿರುವಂತದ್ದು. ಯಾಕಂದ್ರೆ ಅವನ ಜೊತೆಗಾರ ಅವರನ್ನು ಬೈಕ್ ಚಾಲು ಸ್ಥಿತಿಯಲ್ಲೇ ಇಟ್ಟಿದ್ದ, ಆ ಬೈಕಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಇಲ್ಲಿ 3 ಜನ ಯಾಕೆ ಬಂದಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತಲ್ಲ, ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಎಲ್ಲೂ. ಅಲ್ಲ, ಇನ್ನೊಬ್ಬ ವ್ಯಕ್ತಿ ಕಾಣಿಸಿಕೊಳ್ಳುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಅಲ್ಲಿನ CC ಕ್ಯಾಮರಾದಲ್ಲಿ ಆತನ ಗುರುತು ಪರಿಚಯ ಸಿಕ್ಕಿಲ್ಲ ಅಷ್ಟೇ. ತಾನೇ. ತುಂಬಾ ಮಂದಿ ಇದ್ರಲ್ಲ, ಅದರಲ್ಲಿ ಯಾರು ಮೂರನೇವನಂತ ಗೊತ್ತಾಗ್ಲಿಲ್ಲ. ಆದ್ರಿಂದಾಗಿ ಅವರ ಗುರುತು ಪರಿಚಯ ಸಿಕ್ಕಿಲ್ಲ. ಆದ್ರೆ ಅವನು ಬೇರೆ ಹೋಗಿದ್ದಾರೆ, ಇವರಿಬ್ಬರು ಬೇರೆ ಹೋಗಿದ್ದಾರೆ. ಅಲ್ಲಿಂದ ಇವರು ಎರ್ಮಾಳಿಗೆ ಬಂದು ಬೈಕನ್ನು ತೊಳೆದು ತದನಂತರ 3 ಮಂದಿ ಒಟ್ಟು ಸೇರಿ ಬಸ್ಸಲ್ಲಿ ಹೋಗಿರೋದು. ಒತ್ತಿನಾಣೆ ಹತ್ರ ಸಿಕ್ಕಿರೋದು ಮಧ್ಯರಾತ್ರಿಯ ಹೊತ್ತಿಗೆ. ಅಂದ್ರೆ ಇಲ್ಲಿ ಘಟನೆ ನಡೆದದ್ದು 3:15. ಆದ್ರೆ 3:15ಯಿಂದ ಸಂಜೆ ಒಂದು 6-7 ಗಂಟೆಯ ಹೊರಗೆ ಅವರು ಪಡುಬಿದ್ರಿ ಪರಿಸರದಲ್ಲೇ ಇದ್ರು. ಯಾಕಂದ್ರೆ ತೆಂಕಯರ್ಮಾಳ್ ಭಾಗದಲ್ಲೇ ಇದ್ರು ಅವರು. ಅವರೊಟ್ಟಿಗೆ ಸಂಪರ್ಕದಲ್ಲಿ ಇದ್ರು ಅಲ್ಲಿ ಆ ಟೈಮಲ್ಲಿ. ಅದರ ನಂತರ ಅವರು ಕ್ಯಾಶ್ ತೆಗೆದುಕೊಂಡು ಬಸ್ಸಲ್ಲಿ ಹೋಗಿರೋದು. ಅದರ ಅರ್ಥ ಇವರು ಬರುವಾಗ ಟ್ರೈನು ಅಥವಾ ಇನ್ನೊಂದು ಏನೋ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ರೈಲಲ್ಲಿ ಬಂದಿದ್ದಾರೆ. ರೈಲಲ್ಲಿ ಬಂದು ಪಡುಬಿದ್ರಿ ಪರಿಸರದಲ್ಲಿ ಯಾವುದೋ ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ರೂಮ್ ಮಾಡಿಕೊಂಡು ಸ್ಥಳೀಯರನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ಅದರ ನಂತರ ಡೇವಿಡ್ ಡಿಸೋಜ ಅವರ ಚಲನವಲನಗಳನ್ನ ಅಧ್ಯಯನ ಮಾಡಿದ್ದಾರೆ. ಅಂತಿಮವಾಗಿ ಕೆಲಸ ಮುಗಿಸಿದ್ದಾರೆ. ಸೊ ಇಲ್ಲಿ ಬಹುದೊಡ್ಡ ಪ್ರಶ್ನೆ ಅಂದ್ರೆ ಈಗ ಈ ಬೈಕು ಅದೇ ಪರಿಸರದ್ದೇ ಅಂತೀರಾ ನೀವು? ಬೈಕು ಹೆಚ್ಚಿನ ಅಂಶ ಅದು ಕಳವು ಮಾಡಿದಂತಹ ಬೈಕ್ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅದು ಫ್ಯಾಷನ್ ಬೈಕ್. ಅದಕ್ಕೆ ನಂಬರ್ ಪ್ಲೇಟ್ ಹಾಕಿರುವುದು ಸ್ಕೂಲ್ ಬಸ್ಸಿನ ನಂಬರ್ ಪ್ಲೇಟು. ಆದ್ರಿಂದಾಗಿ ಅದು ಕಳವು ಮಾಡಿದ ಬೈಕೇ ಆಗಿರಬೇಕು ಹೊರತು ಅವರಿಗೆ ಬೈಕ್ ಯಾರು ಪ್ರೊವೈಡ್ ಮಾಡಿರ್ಲಿಕ್ಕಿಲ್ಲ. ಅದು ಕಳವು ಮಾಡಿದಂಥ ಬೈಕಲ್ಲಿ ಅವರು ಓಡಾಡಿದ್ದು. ಅದೇ ಬೈಕನ್ನು ಬಳಸಿಕೊಂಡು ಅವರು ಕೃತ್ಯ ಮಾಡಿರುವುದು. ಸೊ ಇಲ್ಲಿವರೆಗೆ 5 ಜನರ ಬಂಧನವಾಯಿತು ಸರ್ ಈ ಕೇಸ್ನಲ್ಲಿ. ಆದ್ರೆ ಮುಖ್ಯ ಆರೋಪಿ ಅಂತ ಹೇಳಿದ್ರೆ ಇದು ಯಾರು ಸುಪಾರಿ ಕೊಟ್ಟಿದ್ದಾನೆ ಅವರ ಬಂಧನ ಇಲ್ಲಿವರೆಗೂ ಆಗಿಲ್ಲ. ಯಾರು ಸುಪಾರಿ ಕೊಟ್ಟಿದ್ದಾರೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಪೊಲೀಸರು ಈಗ ಪಡ್ಕೊಂಡಿದ್ದಾರೆ. ಆದ್ರಿಂದಾಗಿ ಪೊಲೀಸರ ಒಂದು ತಂಡನಲ್ಲಿ ಕಾರ್ಯಾಚರಣೆ ನಡೆಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ. ಆ ತಂಡದ ಕೈಗೆ ಆ ಸುಪಾರಿ ಕೊಟ್ಟವರು ಸಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ಈ ಸುಪಾರಿ ಕೇಸುಗಳಲ್ಲಿ ನೇರ ಸುಪಾರಿ ಇರುವುದಿಲ್ಲ, ಡೈರೆಕ್ಟ್ ಸುಪಾರಿ ಅಂತ ನಾವು ಏನು ಹೇಳ್ತೇವೆ ಅಂತದ್ದು ಇರುವುದಿಲ್ಲ. ಶೂಟರ್ಗಳಿಗೆ ಕಾಂಟ್ರಾಕ್ಟ್ ಕೊಟ್ಟವರ ಟಚ್ ಇರೋದಿಲ್ಲ. ಅದರ ಮಧ್ಯದಲ್ಲಿ ಒಬ್ಬ ಮಧ್ಯವರ್ತಿ ಇರ್ತಾನೆ, ಒಬ್ಬ ಇರ್ಬೋದು, ಇಬ್ರು ಇರ್ಬೋದು. ಆದ್ರಿಂದಾಗಿ ಇದರಲ್ಲಿ ನೇರವಾಗಿ ಆದವರ ಮಾಹಿತಿಯ ಆಧಾರದಲ್ಲಿ ಕಾರ್ಯಾಚರಣೆ ನಡೆಸುವುದರಿಂದ ಇವರಿಗೆ ಗೊತ್ತಿರುವುದು ಯಾರು ಇವರನ್ನು ಎಂಗೇಜ್ ಮಾಡಿದ್ದಾರೆ ಅವರದ್ದು ಮಾತ್ರ. ಅವರನ್ನು ಹಿಡಿದಾಗ ಗೊತ್ತಾಗುವುದು ಅವರಿಗೆ ಯಾರು ಸಂಪರ್ಕ ಮಾಡಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅನ್ನೋದು. ಈ ರೀತಿಯ ಕಾರ್ಯಾಚರಣೆ ಈಗ ಉತ್ತರ ಭಾರತದಲ್ಲಿ ನಡೀತಾ ಇರುವುದು. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಈಗಾಗಲೇ ಹಾಗಾದ್ರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಅಂತೀರಾ? 4 ಕೈ ಬದಲಾವಣೆ ಆದಾಗ ಸಾಮಾನ್ಯವಾಗಿ ಇದೊಂದು 25, 30, 50, 1 ಕೋಟಿ ಈ ರೀತಿಯ ಸುಪಾರಿ ಅಮೌಂಟ್ಗಳು ಇರ್ತದೆ. ಮತ್ತೆ ಉತ್ತರ ಭಾರತದಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ 5,000ಕ್ಕೂ ಅಲ್ಲಿ ಶೂಟರ್ಗಳು ಸಿಗ್ತಾರೆ, 10,000ಕ್ಕೂ ಶೂಟರ್ಗಳು ಸಿಗ್ತಾರೆ. ಮತ್ತೆ ಅಲ್ಲಿ ವೆಪನ್ ಅನ್ನ ಸಂಗ್ರಹ ಮಾಡೋದು ಅಂದ್ರೆ ಡೂಪ್ಲಿಕೇಟ್ ವೆಪನ್ಗಳನ್ನ ದೊಡ್ಡ ಸಮಸ್ಯೆ ಅಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡಕ್ಕೆಲ್ಲ ಈ ಉತ್ತರ ಭಾರತದಿಂದ ಕುಲ್ಫಿ ಮಾರುವವರು ಬರ್ತಾರೆ. ಒಂದು ರೀತಿಯ ಐಸ್ ಕ್ರೀಮ್ ಕ್ಯಾಂಡಿ ಇದ್ದ ಹಾಗೆ, ಅದು ಕುಲ್ಫಿ ಅಂತ ಹೇಳ್ತೇವೆ. ಆ ಕುಲ್ಫಿ ಮಾರುವರ್ತ ದುಡ್ಡು ಕೊಟ್ರೆ ಅವರು ಊರಿಗೆ ಹೋಗಿ ಬರುವ ಅನ್ಲೈಸೆನ್ಸ್ ಗಂಡ ತಂದು ಕೊಡ್ತಾ ಇದ್ರು 3,000, 5,000ಕ್ಕೆಲ್ಲ ತರಿಸ್ಕೊಳ್ತಾ ಇದ್ರು. ಯಾಕಂತಂದ್ರೆ ಆ ಕಾಲದಲ್ಲಿ ಬಿಹಾರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಅಂತ ಒಂದು ವ್ಯವಸ್ಥೆ ಇತ್ತು. ಅಲ್ಲಿ ದುಡ್ಡು ಕೊಟ್ರೆ ಅವರು ಊರಿಗೆ ಹೋಗ್ತಾರಲ್ಲ, ಊರಿಗೆ ಹೋಗಿ ವಾಪಸ್ ಬರೋದು ಇಟ್ಕೊಂಡು ಬರ್ತಾ ಇದ್ರು. ಸ್ಥಳೀಯರಿದ್ದಕ್ಕೆ ಈ ಕೆಲಸ ವರ್ಕೌಟ್ ಆಗಿದೆ, ಇಲ್ಲಾಂದ್ರೆ ಆಗುವುದು ಕಷ್ಟ ಇತ್ತು ಅಂತೀರಾ? ಕಷ್ಟ ಅಂತಲ್ಲ, ಸ್ಥಳೀಯರ ಸಹಾಯ ಇಲ್ಲದೆ ಇಂತಹ ಕೃತ್ಯವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಬ್ಬ ಬಂದು ಇಲ್ಲಿನ ಸಿಚುವೇಶನ್ ಗಮನಿಸಿಕೊಂಡು ಅಂತಹ ಒಂದು ಗಂಭೀರ ಪ್ರಕರಣವನ್ನ ಮಾಡ್ಬೇಕಂತಾದ್ರೆ ಅದು ಆಗದಂತ ಕೆಲಸ. ಸಾಮಾನ್ಯವಾಗಿ ಅವನೊಂದು 3-4 ತಿಂಗಳು ಅದಕ್ಕಾಗಿ ವರ್ಕೌಟ್ ಮಾಡಬೇಕಾಗುತ್ತದೆ. ಸೊ ಈಗ ಸ್ಥಳೀಯರಿಗಾದ್ರೆ ಅಲ್ಲಿ ಹೋಗುವ ರೂಟ್ ಗೊತ್ತಿರ್ತದೆ, ಅಲ್ಲಿಂದ ಎಸ್ಕೇಪ್ ಆಗುವ ರೂಟ್ ಗೊತ್ತಿರ್ತದೆ, ಕೆಲವೊಂದು ಮಾಹಿತಿಗಳಿರ್ತದೆ. ಆ ಮಾಹಿತಿಗಳನ್ನು ಕ್ರೋಢೀಕರಿಸಿಕೊಂಡು ಮಾಡ್ತಾರೆ. ಆದ್ರೆ ಒಂದು ಗೊತ್ತಾಗಬೇಕಲ್ಲ ಸರ್, ಈ ಪೊಲೀಸರ ತನಿಖೆಯಿಂದ ನಿಜವಾಗ್ಲೂ ಈ ಸ್ಥಳೀಯರಿಗೆ ಸಂಪೂರ್ಣವಾಗಿ ಮಾಹಿತಿ ಇತ್ತ, ಕೇವಲ ಫ್ರೆಂಡ್ಶಿಪ್ ಆಗಿ ಪರಿಚಯ ಮಾಡಿಕೊಂಡು ದುಡ್ಡು ಬರುತ್ತೆ ನಮ್ದು ಸ್ವಲ್ಪ ಕೊಟ್ಬಿಡಿ ನಮ್ಗೆ ಅನ್ನುವಂಥದ್ದು ಮಾಡಿದ್ರ, ಅಥವಾ ಇವರಿಗೆ ಈ ಖಚಿತತೆ ಇತ್ತ ಇಲ್ಲ ಅನ್ನೋದು ಯಾರು ಗೊತ್ತಿಲ್ಲಲ್ಲ ಈಗ? ಇಲ್ಲ, ಅದರ ಬಗ್ಗೆ ಮಾಹಿತಿಗಳಿಲ್ಲ. ಅದು ಈ ಪೊಲೀಸರು ಏನು ತನಿಖೆ ಮಾಡ್ತಾರೆ ಅವರನ್ನು ಈಗ ಇಂಟ್ರಗೇಷನ್ ಮಾಡಿದ್ದಾರೆ, ಅವರನ್ನು ಕೋರ್ಟಿಗೆ ಪೊಲೀಸ್ ಮಾಡಿದರೆ ಈಗ ಕಸ್ಟಡಿ ತಗೊಳ್ಬಹುದು. ಇವರಿಗೆ ಟಚ್ ಹೇಗಾಯ್ತು, ಹೇಗೆ ಹಣ ಟ್ರಾನ್ಸ್ಫರ್ ಮಾಡಿದ್ರು, ಯಾವ ಕ್ಯಾಶಲ್ಲಿ ಕೊಟ್ರ, ಅಕೌಂಟ್ ಪೇ ಮಾಡಿದ್ರ,
ಕಾರ್ಡ್ ಉಪಯೋಗ ಮಾಡಿಕೊಂಡು ATM ಇಂದ ಡ್ರಾ ಮಾಡಿದ್ರ, ಇದು ಎಲ್ಲ ಗೊತ್ತಾಗೋದು ಆ ಕಾಲದಲ್ಲಿ. ಯಾಕಂತ ಹೇಳಿದ್ರೆ ಹಣ ಟ್ರಾನ್ಸಾಕ್ಷನ್ ಮಾತ್ರ ಈಗ ಈ ಇಬ್ಬರ ರೋಲ್ ಇರುವಂತದ್ದು. ಹಾ, ಯಾಕಂತ ಹೇಳಿದ್ರೆ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡ್ತೇವೆ, ನಮಗೆ ದುಡ್ಡು ತೆಗಿಸ್ಕೊಡಿ, ಇಲ್ಲ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಯಾರ ಹತ್ರ ಮಾಡಿಸುವಂತದ್ದು ಇರುತ್ತೆ. ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಈಗ ದುಡ್ಡು ಬೇಕಂತ ಹೇಳಿದ್ರೆ ಅವರ ಹತ್ರ ಇಲ್ಲಿನ ಅಕೌಂಟ್ ಇಲ್ಲ. ಆಗ ಅವರು ಪರಿಚಿತರ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿಸ್ತೇನೆ, ನೀವು ATM ಇಂದ ಡ್ರಾ ಮಾಡಿ ಕೊಡಿ ಅಂತ ಹೇಳಿದ್ರೆ ಸಹಜವಾಗಿಯೇ ಒಬ್ಬರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮಾಡಿರಲೂಬಹುದು, ಅಥವಾ ಇದೇ ಉದ್ದೇಶಕ್ಕಾಗಿ ಮಾಡಿರಲೂಬಹುದು. ಎರಡು ಸಾಧ್ಯತೆಗಳು ಇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಬರುತ್ತೆ, ಒಂದು ಅವರು ಬೈಕ್ ಬಿಟ್ಟಿದ್ದ ಜಾಗನು ಎರ್ಮಾಳು. ಹೌದು, ಅವರು ಬೈಕ್ ಬಿಟ್ಟ ಜಾಗನು ಎರ್ಮಾಳು, ಬಸ್ ಹತ್ತಿದ ಜಾಗನು ಎರ್ಮಾಳು. ಈಗ ಬಿದ್ದಂತ ಆರೋಪಿಗಳು ಎರ್ಮಾಳ್ನವ್ರೆ. ಔಷಧ ವಸತಿ ಗೃಹದಲ್ಲಿ ಉಳ್ಕೊಂಡದ್ದು ಸಹ ಎರ್ಮಾಳ್ನಲ್ಲಿ. ನಂದಿಕೂರಲ್ಲಿ ಫ್ಯಾಕ್ಟ್ರಿ ಬಂದಾದ್ಮೇಲೆ ಎಲ್ಲ ನಾರ್ತ್ ಇಂಡಿಯನ್ಸೇ ಇರೋದ್ರಿಂದ ಅಲ್ಲಿ ನಾರ್ತ್ ಇಂಡಿಯನ್ಸ್ ಕೆಲಸಗಾರರಿದ್ದಾರೆ, ಅವರ ಸಂಬಂಧಿಕರು ಬರ್ತಾರೆ, ಅವರ ಸ್ನೇಹಿತರು ಬರ್ತಾರೆ. ಈ ರೀತಿಯಾಗಿ ಅವರೆಲ್ಲ ಬಂದವರು ಇಲ್ಲಿ ಪಡುಬಿದ್ರಿಯಲ್ಲೇ ಜಂಕ್ಷನ್ ಪ್ಲೇಸ್ ಇರುವುದರಿಂದ ಪಡುಬಿದ್ರಿ, ಎರ್ಮಾಳ್, ಉಚ್ಚಿಲ, ನಿಮ್ಗೆ ಈ ಕಡೆ ನಂದಿಕೂರು ಈ ಭಾಗ, ಬೆಳ್ಮಣ್ಣು ಈ ಭಾಗದಲ್ಲಿ ಇರುವಂತಹ ವಸತಿ ಗೃಹಗಳಲ್ಲಿ ಅಂತವರು ಬಂದು ರೂಮ್ ಕೇಳಿದ್ರೆ ಅವರು ರೂಮ್ ಕೊಟ್ಟೇ ಕೊಡ್ತಾರೆ. ಸರಿಯಾಗಿ ಇಲ್ಲಿ ಯಾಕೆ ಈಗ ಒಂದಂತ ಹೇಳಿದ್ರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅಂದ್ರೆ ಬೈಕ್ ಒಂದು ಅವ್ರು ತರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿದೆ ಬೈಕ್ ಅದು ಉಪಯೋಗ ಆಗಿದೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಸುದ್ದಿ ಇದೆ ಅಲ್ಲ ಸರ್. ಅದು ಬೈಕ್ ಲೋಕಲ್ ಬೈಕ್, ಅದು ಥೆಫ್ಟ್ ಮಾಡಿದಂತ ಬೈಕ್, ಅದು ಕಳ್ತನ ಮಾಡಿದಂತ ಬೈಕ್. ಈಗ ಬೈಕ್ ಕಳ್ತನಕ್ಕೆ ಏನಾದ್ರು ಕಂಪ್ಲೇಂಟ್ ಇದೆಯಾ, ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತನಿಖೆ ಆಗಬೇಕು ಸರ್. ನಿಮ್ಮ ಯಾಕಂತ ಹೇಳಿದ್ರೆ ಬೈಕಿದ್ದು ಪೂರ್ವಾಪರ ಗೊತ್ತಾಗಬೇಕಾದ್ರೆ ಬೈಕ್ ನಂಬರ್ ಪ್ಲೇಟ್ ಚೇಂಜ್ ಅಂತ ಆದ ಕೂಡಲೇ ನಿಮ್ಗೆ ಅದರ ಇಂಜಿನ್ ನಂಬರ್ ಗೊತ್ತಾಗಬೇಕು. ಆ ಇಂಜಿನ್ ನಂಬರ್ ಗೊತ್ತಾದ ಮೇಲೆ ಸ್ಥಳೀಯ RTOದಲ್ಲಿ ಆ ಇಂಜಿನ್ ನಂಬರ್ನ ಬೈಕಿಗೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ನೋಡಬೇಕು. ಒಂದು ವೇಳೆ ಇಲ್ಲ ಅಂತ ಆದರೆ ಆ ಬೈಕಿನ ಕಂಪನಿಗೆ ಬರೀಬೇಕು, ಆ ಕಂಪನಿ ಎಲ್ಲಿಗೆ ಅದನ್ನು ಮಾರಾಟ ಮಾಡಿದೆ ಅಂತ ಹೇಳಿ, ಎಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಗೊತ್ತಾಗಬೇಕು. ಅದು ಲಾಂಗ್ ಪ್ರೊಸೆಸ್ ಅದು. ಸೊ ಒಟ್ಟಾರೆಯಾಗಿ ಈಗ ಇಬ್ರು ಸಿಕ್ಕವರಂತ ಪಾತ್ರ ಏನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕು ಅಷ್ಟೇ. ಪೊಲೀಸರ ತನಿಖೆ ಪಾತ್ರ ಏನು ಅಂತ ಹೇಳಿ ಈಗ ಪೊಲೀಸರ ಮಾಹಿತಿಗಳು ಏನಂತ ಹೇಳಿದ್ರೆ ಇವರು ಆರೋಪಿಗಳಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಸೊ ಈಗ ಬೈಕ್ ಯಾರು ವ್ಯವಸ್ಥೆ ಮಾಡಿದಾರೆ ಇನ್ನೂ ಗೊತ್ತಾಗಿಲ್ಲ, ಬೈಕ್ ಯಾರ್ದು ಅಂತ ಹೇಳಿ ಇನ್ನೂ ಸಹ ಗೊತ್ತಾಗ್ಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಸುಪಾರಿ ಕೊಟ್ಟಿದ್ದಾರೆ ಅವ್ರದ್ದು ಇನ್ನೂ ಬಂಧನವಾಗಿಲ್ಲ. ಸುಪಾರಿ ಕೊಟ್ಟವ್ರದ್ದು ಬಂಧನ ಆಗಿಲ್ಲ. ಸೊ 3 ಜನ ಈಗ ಒಳಗಿದ್ದಾರೆ. ಒಬ್ಬ ಆಸ್ಪತ್ರೆಯಲ್ಲಿ ಇಬ್ರು ಶೂಟರ್ಗಳು 3 ಜನ. ಹೌದು, 3 ಜನ. ಇನ್ನಿಬ್ರು ಬಂಧನವಾಯಿತು. ಒಟ್ಟು 5 ಜನರ ಮಂದಿ ಆಯ್ತು. ಸೊ ಒಟ್ಟಾರೆಯಾಗಿ ಇನ್ನೆಷ್ಟು ಜನರ ಬಂಧನವಾಗುತ್ತಂತ ಕಾದು ನೋಡ್ಬೇಕಾಗತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ ನಿಮ್ಮ ಪ್ರಕಾರ ಇವರ ಪಾತ್ರವೇನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಂತೀರಾ? ಹೌದು, ಇವರ ಪಾತ್ರ ಏನು ಅಂತ ಹೇಳಿದ್ರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮತ್ತೆ ಇನ್ನಷ್ಟು ಮಂದಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಇನ್ನು ಪೊಲೀಸರ ತನಿಖೆ ಮುಂದುವರಿತಾ ಹೋಗುತ್ತಾ ಇದು. ಸೊ ನಿಮ್ಮ ಪ್ರಕಾರ ಇದರಲ್ಲಿ ಒಂದು 10 ಅರೆಸ್ಟ್ ಆಗುತ್ತಂತೀರಾ? ಖಂಡಿತವಾಗಿ 10ಕ್ಕಿಂತ ಜಾಸ್ತಿ ಮಂದಿ ಅರೆಸ್ಟ್ ಆಗ್ತಾರೆ ಇದರಲ್ಲಿ. ಬಂಧನವಾಗುತ್ತಂತೀರಾ? ಖಂಡಿತ ಬಂಧನ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಗಂಭೀರ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರ ಅಂತವರನ್ನು ಪ್ರಕರಣದಿಂದ ಕೈ ಬಿಡುವಂತ ಪ್ರಶ್ನೆ ಇಲ್ಲ ಅಂತ ದಕ್ಷ SP ಇರುವುದರಿಂದ ಮತ್ತು ನೇರವಾಗಿ ಅವರೇ ಆ ಇಡೀ ಕೇಸನ್ನು ಮಾನಿಟರಿಂಗ್ ಮಾಡ್ತಾ ಇರೋದ್ರಿಂದ ತನಿಖಾಧಿಕಾರಿಗಳು ಬೇರೆ ಯಾರು ಇರಲಿ, ಆದ್ರೆ ಇಡೀ ಕೇಸಿನ ಮಾನಿಟರಿಂಗ್ ಇದೆಯಲ್ಲ ಅದು SP ಕೈಯಲ್ಲೇ ಇದೆ. SP ಅವರು ತುಂಬಾ ದಕ್ಷ ಅಧಿಕಾರಿ ಆಗಿರೋದ್ರಿಂದ ಅವರು ಯಾರನ್ನೂ ಸಹ ಬಿಟ್ಟು ಬಿಡುವಂತ ಪ್ರಶ್ನೆ ಇಲ್ಲ. ಅದರಿಂದಾಗಿ 10 ಅದಕ್ಕಿಂತ ಜಾಸ್ತಿ ಮಂದಿ ಈ ಪ್ರಕರಣದಲ್ಲಿ ಜೈಲಿಗೆ ಹೋಗುವ ಸಾಧ್ಯತೆಗಳಿವೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ರಾಷ್ಟ್ರೀಯ ತನಿಖಾ ದಳ ಇದೆಯಲ್ಲ, NIA ಅಂತ ನಾವೇನು ಹೇಳ್ತೇವೆ, ಅಂತಹ ದಳಗಳು ಯಾವ ರೀತಿ ತನಿಖೆ ಮಾಡ್ತಾವೋ ಆ ರೀತಿಯ ತನಿಖೆಯನ್ನು ಉಡುಪಿ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಇದರರ್ಥ ಸುಮಾರು ಜನ ಇದರಲ್ಲಿ ಬಂಧನವಾಗುತ್ತೆ. ಸೊ ಪೊಲೀಸರ ತನಿಖೆಯಿಂದ ಇವತ್ತು ಬಂಧನವಾದವರು ಯಾಕೆ ಬಂಧನವಾದರು ಅಂತ ಗೊತ್ತಾಗಬೇಕಂತೀರಾ? ತುಂಬಾ ಧನ್ಯವಾದ ಸರ್.